ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ. ಅದಕ್ಕೆ ನಾನು ಬಿಟ್ಟು ಹೋಗ್ತಿದ್ದೀರಾ? ನನ್ನ ಬಿಟ್ಟು ಹೋಗ್ಬೇಡಿ ಅಪ್ಪ. ಅದಕ್ಕೆ ಸಿಟ್ಟು. ಅಪ್ಪ ಅಪ್ಪ ಇಲ್ಲಿ ನೋಡಿ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಪ್ಪ. ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಒಂದ್ಸರಿ, ಒಂದೇ ಒಂದ್ಸರಿ ಹೇಳಿ ಅಪ್ಪ. ಕಣ್ಬಿಡಿ ಅಪ್ಪ. ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು ಅಪ್ಪ. ಕ್ಷಮಿಸಿದ್ದೀನಿ ಮಗಳೇ ಅಂತ ಒಂದ್ಸರಿ, ಒಂದೇ ಒಂದ್ಸರಿ ಹೇಳಿ ಅಪ್ಪ. ಏನು ಸತ್ನ ನಿಮ್ಮಪ್ಪ? ನಿಮ್ಮಪ್ಪ ನೋಡೋಕೆ ಒಳ್ಳೆ ಘಟ ಇದ್ದಂಗಿದ್ದಾನೆ. ಇಂಥ ಮನುಷ್ಯಂಗೆ ಆಫ್ಟರ್ ಒಂದು ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ಹೇಗೆ? ಕಲಿಬೇಕಿತ್ತಾನೆ. ಇಂಥ ಸಿಚುವೇಶನ್ ಹೆಲ್ಪ್ ಆಗಿರೋದು. ಉಳ್ಕೋತಿದ್ನಪ್ಪ. ನಾನು ಹೋದ್ರೆ ನೀನ್ ಒಬ್ಬರೇ ಬಾಡಿನ ಹೇಗೆ ಸಾಗಿಸ್ತೀಯ? ನನ್ ಹೆಲ್ಪ್ ಬೇಕಾಗ್ಬೋದು, ಇರ್ತೀನಿ ಬಿಡು. ಆಕ್ಚುಲಿ ಏನ್ ಗೊತ್ತಾ, ನಾನು ಇವನು ಕೇಳ್ದೆ ನಿನಗೆ ಸ್ವಿಮ್ಮಿಂಗ್ ಬರುತ್ತಾ ಅಂತ. ಇಲ್ಲ ಅಂದ. ಅಷ್ಟಿದ್ಮೇಲೆ ನೀರಿಗೆ ಯಾಕೆ ಹಾರ್ಬೇಕಿತ್ತು? ನನಗೇನೊಂದು ಸಾಯಿಸ್ಬೇಕಂತ ಇರ್ಲಿಲ್ಲ. ಬ್ರಿಡ್ಜಲ್ಲಿ ನೇತಾಡ್ತಿದ್ದ, ಕಳ್ಕೊಟ್ಬಿಟ್ಟು ಬಾಗ್ರು ನೀನ್ ಸೇವ್ ಮಾಡ್ತೀನಿ ಅಂತಂದೆ. ಆದ್ರೆ ಇವನು ನನ್ನ ಮಗಳು ಚೆನ್ನಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು, ಅವಳಿಗೋಸ್ಕರ ಪ್ರಾಣನೇ ಬಿಡ್ತೀನಿ ಅಂತ ನನ್ನ ಕೈ ಬಿಟ್ಬಿಟ್ಟ. ನಾನೇನ್ ಮಾಡ್ಲಿ? ಎಲ್ಲ ಬ್ಯಾಡ್ ಲಕ್. ಯಾಕೋ ಯಾಕೋ ಮಾಡ್ತಿದ್ಯಾ? ನಾವು ನಿಮ್ಗೆ ಏನೋ ಮಾಡಿದೀವಿ? ಯಾಕೆ ಮಾಡ್ತಿದ್ಯಾ ನೀನು? ಕೊನೆ ಪಕ್ಷ ನಿಮ್ಗೆ ಯಾರು? ನಿನ್ಗೆ ಏನ್ ಬೇಕು ಅದೇ ಹೇಳೋ. ನಿನಗೆ ನನ್ನ ಉತ್ತರ ಇಂಪಾರ್ಟೆಂಟಾ ಇಲ್ಲ ನಿಮ್ಮಪ್ಪ ಬದುಕಿದಾನೋ ಸತ್ತಿದಾನೋ ಅಂತ ತಿಳ್ಕೊಳ್ಳೋದು ಮುಖ್ಯನಾ? ನನ್ನಪ್ಪನ ಸಾವಿನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರೋ? ನನ್ನಪ್ಪ ಎಲ್ಲೂ ಹೋಗಿಲ್ಲ, ಅವ್ರು ನನ್ ಜೊತೆನೆ ಇದ್ದಾರೆ. ನಾನಿದ್ದೀನಿ ಅಂದ್ರೆ ಅವ್ರು ಇದ್ದಾರೆ ಅಂತಾನೆ ಅರ್ಥ. ಅಪ್ಪ ಕಣ್ಬಿಡಿ ಅಪ್ಪ, ನನ್ ಜೊತೆ ಮಾತಾಡಿ. ನೀವ್ ನನ್ನನ್ನ ಬಿಟ್ಟೋಗಲ್ಲ ಅಲ್ವಾ? ನನ್ನನ್ನ ಒಂಟಿ ಮಾಡಲ್ಲ ಅಲ್ವಾ? ನೀವ್ ಯಾವಾಗ್ಲೂ ನನ್ನನ್ನ ಕೂಗ್ತೀರ ಅಲ್ವಾ? ಮಗಳೇ ಕೂಸೆ ಅಂತ ಆ ತರ ಮುಂದೆ ಒಂದ್ಸಲಿ ನನ್ನನ್ನ ಕೂಗಿ ಅಪ್ಪ. ಕೂಸು ಇಲ್ಲ, ಏನೂ ಇಲ್ಲ, ಹೋದ ನಿಮ್ಮಪ್ಪ. ಅಲ್ಲ, ಬಾಯಿಗೊಂದು ಹನಿ ತುಳಸಿ ನೀರು ಬಿಡೋಕೆ ಅವಕಾಶ ಕೊಡ್ದಂಗೆ ಹೊಟ್ಟೆ ತುಂಬ ನೀರು ಕುಡ್ದು ಹೋದ ಆಮೇಲೆ ಬಿಟ್ಟಾಕು. ಹೊಸ್ತಿನ ಆಂಬುಲೆನ್ಸ್ಗೆ ಫೋನ್ ಮಾಡು, ಬಾಡಿ ಎತ್ತಾಕೊಂಡು ಹೋಗ್ಲಿ. ಹಂಗೆ ನೀವು ಅಮ್ಮಂಗೆ ಫೋನ್ ಮಾಡಿ ತಾಳಿ ಮತ್ತೆ ಸಿಂಧೂರನ ತೆಗ್ದಿಡಕ್ಕೆ ಹೇಳು. ನನ್ ತಾಯಿ ಸೌಭಾಗ್ಯದ ಬಗ್ಗೆ ಮಾತಾಡ್ತೀಯ ನೀನು? ನಿನ್ ಮನೇಲಿ ಅಕ್ಕದಾಗೆ ಇಲ್ವೇನೋ? ಆಕ್ಚುಲಿ ಇಲ್ಲ. ನೀನ್ ಬಂದ್ ಕೆಲ್ಸ ಆಯ್ತಲ್ವಾ? ಹೋಗು. ಯಾಕೋ ಇಲ್ಲ ಇದ್ಯಾ? ಮಗಳ ಕರೆಗೆ ಮರುಜೀವ ಪಡೋದ ಅಪ್ಪ. ಎಂತ ಏನಪ್ಪ ಇದಲ್ಲ? ಏನ್ ಮಾಡ್ಕೊಂಡ್ರಿ? ಮಗಳ ಮೇಲಿನ ಪ್ರೀತಿಗೋಸ್ಕರ ಈಗ ಮಾಡೋದು? ನಿಮ್ ಜೀವ ಲೆಕ್ಕಕ್ಕೆ ಇಲ್ವಾ? ಮಗಳ ಮುಂದೆ ಈ ಜೀವ ಯಾವ ಲೆಕ್ಕ? ನೀ ಚೆನ್ನಾಗಿರ್ಬೇಕು. ನಿಮ್ಮಂತ ಅಪ್ಪನ್ನ ಕಳ್ಕೊಂಡು ನಾನ್ ಚೆನ್ನಾಗಿರ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಜೀವ ಅಪ್ಪ. ಶ್ವೇತಾ ಏನೇ ಮಾತೆ ಕೇಳೋದಿಲ್ಲ ಅಂತಾಳೆ. ಅಲ್ಲ, ಅವಳು ಬದಲಾಗೋ ಥರನೇ ಕಾಣ್ತಾ ಇಲ್ಲಪ್ಪ. ಅವಳ ಭವಿಷ್ಯ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಅವಳು ಹೀಗೆ ಆದ್ರೆ ಮುಂದೆ ಹೇಗೆ? ಅದೇನು ಕತೆನೋ ಏನೋ ಗೊತ್ತಿಲ್ಲ ಅಮ್ಮ. ಮೊನ್ನೆ ನೋಡಿದ್ರೆ ನಕ್ಷತ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು, ಎಲ್ಲ ಮರೆತು ಸರಿ ಹೋಗಬೇಕು ಅಂತಿದ್ಲು.
ಆದರೆ ಇವತ್ತು ಏನೇನೋ ಮಾತಾಡ್ತಿದ್ಲು. ಏನಂದು? ಏನಿಲ್ಲ ಬಿಡು. ಆದರೆ ಇವಳನ್ನ ಹೇಗೆ ನಂಬೋದು ಅಂತಲೇ ಗೊತ್ತಾಗಲ್ಲಮ್ಮ. ಬದಲಾಗೋರಾಗಿದ್ರೆ ಇಷ್ಟೊತ್ತಾಗಲೇ ಬದಲಾಗಬೇಕಿತ್ತು. ಆದರೆ ಇವಳು ಬದಲಾಗಲ್ಲ. ಇವಳು ಮನ್ಸು ತುಂಬ ಬರೀ ದ್ವೇಷ, ದುರಾಸೆ ಎರಡನ್ನೇ ತುಂಬಿಕೊಂಡಿದ್ದಾಳೆ. ಇವಳು ದರಿದ್ರ ಬುದ್ಧಿ ಗೊತ್ತಾಗಿನೇ ಕೊನೆಗೆ ಮನೆ ಬಿಟ್ಟು ಓಡಿಸಿರ್ಬೇಕು. ಇಲ್ಲಾಂದ್ರೆ ಖಂಡಿತ ಅವರು ಶ್ವೇತನ ಬಿಟ್ಕೊಡ್ತಿರ್ಲಿಲ್ಲ ಅಮ್ಮ. ಅಷ್ಟು ಸಲ ನಾವು ಹೋಗಿ ಕೇಳಿದ್ರು ಕಳ್ಸಲ್ಲ ಅಂತಿದ್ದವರು ಅವರೇ ಮನೆ ಬಿಟ್ಟು ಒದ್ದು ಓಡಿಸಿದ್ದಾರೆ ಅಂದರೆ ಇವಳು ಎಂಥ ಕೆಲಸ ಮಾಡಿರಬೇಕು. ಪಾಪ ಅವ್ರ ಅವಸ್ಥೆ ನೋಡು. ಈ ಕಡೆ ಹೆತ್ತ ಮಗಳೂ ಇಲ್ಲ, ಈ ಕಡೆ ಸಾಕಿದ ಮಗಳೂ ಇಲ್ಲ. ಪಾಪ ಎಷ್ಟು ನೋವಲ್ಲಿ ದಿನ ದುಡ್ತಿದಾರೋ ಏನೋ. ಯಾಕಮ್ಮ ನಕ್ಷತ್ರ ಇನ್ನೂ ಅವ್ರ ಅಪ್ಪನ ಹತ್ರ ಮಾತಾಡ್ತಿಲ್ವಾ? ಅವಳಿಗೆ ಏನಾಗಿದ್ಯಮ್ಮ? ಅಪ್ಪ ಅಮ್ಮನ ಹತ್ರ ಮಾತ್ಬಿಟ್ರೆ ಆಗಿದ್ದೆಲ್ಲ ಸರಿ ಹೋಗುತ್ತಾ? ನಿನ್ನೆ ಆರತಿ ಚಂದ್ರಶೇಖರ್ ಇಬ್ಬರು ಭೂಪತಿ ಮನೆಗೆ ಹೋಗಿದ್ರಂತೆ. ಅಲ್ಲೇನೋ ಮಾತುಕತೆ ಆಗಿದೆ. ಮತ್ತೆ ಅಪ್ಪ ಮಗಳ ಮಧ್ಯೆ ಮನಸ್ತಾಪ ಆಯ್ತಂತೆ. ಅದಕ್ಕೆ ನಕ್ಷತ್ರ, ನೀವು ಯಾವತ್ತೂ ನನ್ನ ಮುಖ ತೋರಿಸ್ಬೇಡಿ, ನಮ್ಮ ಮನೆಗೂ ಬರಬೇಡಿ, ಹೊರಟೋಗಿ ಅಂತ ಹೇಳ್ಬಿಟ್ಲಂತೆ. ಅಮ್ಮ ನೀನ್ ಏನ್ ಹೇಳ್ತಾ ಇದ್ಯಾ? ನಕ್ಷತ್ರ ಹಾಗಲ್ಲ ಅಂದ್ಲಂತ? ಹ್ಞೂ ಕಡೆ, ನಕ್ಷತ್ರನೇ ನನಗೆ ಫೋನ್ ಮಾಡಿ ಇದನ್ನೆಲ್ಲ ಹೇಳಿದ್ಲು. ಏನಮ್ಮ ಇದು? ಅವಳಿಗೆ ಗಂಡನ ಮನೆಯಲ್ಲೂ ಯಾರು ಜೊತೆಗಿಲ್ಲ. ಅವ್ರ ಅತ್ತೆ ಅವಳನ್ನ ಇನ್ನೂ ಒಪ್ಕೊಂಡಿಲ್ಲ. ಆದ್ರೂ ಹೇಗೋ ತೂಗಿಸ್ಕೊಂಡು ಹೋಗ್ತಿದ್ದಾಳೆ. ಅವಳು ಅವ್ರ ಅಪ್ಪನ ಹತ್ರನಾದ್ರೂ ಚೆನ್ನಾಗಿದ್ದಿದ್ರೆ ಎಷ್ಟೋ ವಾಸಿ ಆಗ್ತಿತ್ತು. ಆದ್ರೆ ಅವಳು ಅದನ್ನೂ ಮಾಡಲ್ಲ. ನನಗಂತೂ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಗಂಡನ ಮನೇಲಿ ಕಷ್ಟ ಅಂತ ಕಣ್ಣೀರು ಹಾಕೊಂಡು ಅಪ್ಪನ ಮನೆಗೆ ಹೋಗುವಂಥ ಪರಿಸ್ಥಿತಿನಲ್ಲೂ ಇಲ್ಲ ಅವಳು. ನೀನು ಇಲ್ಲಿಗೆ ಬಂದ್ರಂತೂ ನಿಮ್ಮಪ್ಪ ಬೈತಾರೆ. ಅವಳಪ್ಪನ ಮನೆಗೆ ಅವಳೇ ಹೋಗೋದಿಲ್ಲ. ಹೇಗೋ ಒಂದು ತವ್ರ ಮನೆ ಸಂಬಂಧ ಸರಿ ಹೋಗಿ ಅಪ್ಪ ಮಗಳಿಬ್ರು ಖುಷಿಯಾಗಿದ್ರೆ ನನಗಷ್ಟೇ ನೆಮ್ಮದಿ ಕಡೆ. ಆಗತ್ತಮ್ಮ, ಎಷ್ಟು ದಿನ ಅಂತ ದೂರ ಇರೋಕ್ಕಾಗತ್ತೆ? ಅದು ಅಷ್ಟು ಪ್ರೀತಿಸೋ ಅಪ್ಪನಿಂದ. ಅವ್ರ ಪ್ರೀತಿನೇ ನಕ್ಷತ್ರನ ಹತ್ರ ಕರೆಯುತ್ತೆ. ನೋಡ್ತಾ ಇರು. ಅಳ್ಬಾರ್ದು ಪುಟ್ಟ, ನಿನ್ ಕಣ್ಣಲ್ಲಿ ನೀರು ಬರಬಾರ್ದು. ನೀ ಚೆನ್ನಾಗಿರ್ಬೇಕು. ನೀವ್ ಈ ತರ ಎಲ್ಲ ಮಾಡಿದ್ರೆ ನಾನು ಹೇಗೆ ಖುಷಿಯಾಗಿರ್ಲಿ? ನಿಮ್ಗಷ್ಟು ಗೊತ್ತಾಗಲ್ವಾ? ಮಕ್ಳು ಅಂತ ಯಾಕಪ್ಪ ಇಷ್ಟು ಜೀವ ಬಿಡ್ತೀರಾ? ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ಯಾ ಪುಟ್ಟ? ಈ ಮನಸ್ಸು ತುಡಿಯಲ್ವಾ? ನಿನಗೆಲ್ಲ ಸಿಗ್ಬೇಕು, ಎಲ್ಲ ಕೊಡ್ಬೇಕು ಅಂತ ನಾನು ಎಷ್ಟು ಒದ್ದಾಡ್ತೀನಿ ಗೊತ್ತಾ? ಇದ್ರಲ್ಲೇ ನಿನ್ ಮದುವೆ ಮಾಡಿಸ್ದೆ. ಅದ್ರ ನನಗ್ ಗೊತ್ತು. ನನ್ನ ತಪ್ಪು ನನಗೆ ಅರಿವಾಗಿದೆ. ನಾನು ಆರಿಸಿದ ದಾರಿ ಸರಿಗಿಲ್ಲ. ಅಲ್ಲೇ ನಾನು ದುಡುಕಿದ್ದೀನಿ. ನನ್ನಿಂದ ಭೂಪತಿ ಮನೆಯವ್ರಿಗೆಲ್ಲ ಎಷ್ಟು ನೋವಾಗಿದೆ. ಆದ್ರೆ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡದೆ ಇರ್ತಾನ? ಅದೆಂತ ತಪ್ಪೇ ಆಗಿದ್ರು ಅದಕ್ಕೆ ಪರಿಹಾರ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಪುಟ್ಟ. ಅಪ್ಪ, ಇವಾಗ ಮಾತೆಲ್ಲ ಯಾಕೆ? ಬಿಟ್ಬಿಡಿಪ್ಪ. ಅಂದ್ರೆ ನೀ ನನ್ನನ್ನ ದೂರ ಇಡಲ್ಲ ಅಲ್ವಾ? ನಿನ್ ಮುಖ ನೋಡಲ್ಲ, ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳಲ್ಲ ಅಲ್ವಾ? ನೋಡು, ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ನನಗ್ ಶಿಕ್ಷೆ ಕೊಡು. ಆದ್ರೆ ನನ್ನನ್ನು ಅವಾಯ್ಡ್ ಮಾಡಬೇಡ. ನನಗದನ್ನು ಸಹಿಸ್ಕೊಳಕ್ಕಾಗಲ್ಲ. ನೀನು ನನ್ನ ಜೀವ ಪುಟ್ಟ. ನನ್ಗೂ ನೀವಿಲ್ದೆ ಬದುಕೋದು ತುಂಬಾ ಕಷ್ಟನಪ್ಪ. ನನಗ್ ನೀವ್ ಬೇಕು. ಇನ್ಯಾವತ್ತು ನಾನು ನಿಮ್ಮನ್ನ ದೂರ ಮಾಡಿಕೊಳ್ಳಲ್ಲ. ಹಾಗಾದ್ರೆ ಒಂದು ಸತಿ ನನ್ನನ್ನು ಕ್ಷಮಿಸಿದ್ಯಾ ಅಂತ ಹೇಳ್ಬಿಡು ಪುಟ್ಟ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅವತ್ತು ನೀನ್ ನನ್ನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದ ದಿನದಿಂದ
ಒಂದು ದಿನಾನು ನೆಮ್ಮದಿಯಾಗಿಲ್ದೆ ಸತ್ತಂಗಾಗಿದ್ದೀನಿ. ಒಂದ್ಸತಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಇಲ್ಲಪ್ಪ, ನೀವು ಕೈಯೆಲ್ಲ ಮುಗಿಬೇಡಿ. ನಿಮ್ಮನ್ನ ಇಷ್ಟು ದಿನ ದೂರ ಮಾಡ್ಕೊಂಡಿರೋ ಪಾಪನೇ ಸಾಕು ನನ್ಗೆ. ನೀವು ಕೈ ಮುಗ್ದು ನನ್ನ ಚಿಕ್ಕವಳು ಮಾಡ್ಬೇಡಿ ಅಪ್ಪ. ನಿಮ್ಮನ್ ಕ್ಷಮಿಸೋಕೆ ನಾನ್ ಯಾರು? ನಿಮ್ ಮುಂದೆ ನಾನು ಏನಪ್ಪ? ನೀನು ನನ್ನ ಪುಟ್ಟ ರಾಜ್ಕುಮಾರಿ ಇದ್ದಂಗೆ, ಮತ್ತೇನು? ಈ ಅಪ್ಪನ ಸಾಮ್ರಾಜ್ಯಕ್ಕೆ ನೀನು ರಾಜ್ಕುಮಾರಿನೇ. ನಾನೆಷ್ಟೇ ದೊಡ್ಡ ಮನುಷ್ಯ ಆದ್ರೂ ನನ್ನ ಮಗಳ ಮುಂದೆ ಏನೂ ಇಲ್ಲ. ನನ್ನ ಮಗಳ ಸೇವಕ ನಾನು. ಎಷ್ಟು ಪ್ರೀತಿಸಿರಪ್ಪ ನನ್ನನ್ನ. ನಿಮ್ಮಂತ ಅಪ್ಪನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. 23 ವರ್ಷ ನಾನು ಕಾದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಅಷ್ಟು ವರ್ಷ ಸಿಗ್ತಾ ಇರೋ ಪ್ರೀತಿ ನನ್ಗೊಂದೇ ಸಲ ಸಿಗ್ತಿದೆ. ಅದೃಷ್ಟ ಮಾಡಿದ್ದೀನಪ್ಪ ನಾನು. ಅದ್ರಲ್ಲಿ ಅನುಮಾನನೇ ಇಲ್ಲ. ನಾನು ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ, ಏನೇನೋ ಅಂದಿದ್ದೀನಿ. ನಾನು ಕ್ಷಮೆ ಕೇಳ್ತಿದ್ದೀನಪ್ಪ. ನನ್ನ ಕ್ಷಮಿಸ್ತೀರಾ ಅಲ್ವಾ? ನಾನು ನಿನ್ನನ್ನು ಕ್ಷಮಿಸೋದಲ್ಲ ಪುಟ್ಟ, ನೀ ನನ್ನನ್ನು ಕ್ಷಮಿಸ್ಬೇಕು. ಆಗಿದ್ದೀನೆಲ್ಲ ಮರೆತು ನಿನ್ನ ಜೊತೆ ಚೆನ್ನಾಗಿರ್ಬೇಕು, ನಂಗಷ್ಟು ಸಾಕು. ನಿನ್ನಂತ ಮಗಳು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನೀನು ದೇವತೆ. ಮನಸ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲದೆ ಇರೋ ಪುಟ್ಟ ದೇವತೆ. ನೀನೊಂದು ಮಗು ಇದ್ದಾಗೆ. ನನ್ನ ಮೇಲೆ ನಿನಗೆ ಸಿಟ್ಟಿಲ್ಲ ಅಲ್ವಾ? ಇಲ್ಲಪ್ಪ. ನೀ ನನ್ನನ್ನ ಪ್ರೀತಿಸ್ತಿದ್ಯಾ ಅಲ್ವಾ? ತುಂಬಾನೇ ಪ್ರೀತಿಸ್ತೀನಿ. ನೀನು ಮೊದಲು ಹಂಗೆ ನನ್ನ ಹತ್ರ ಮಾತಾಡ್ತೀಯ ಅಲ್ವಾ? ಆಗಾಗ ಮನೆಗೆ ಬಂದು ಹೋಗ್ತೀಯ ಅಲ್ವಾ? ನೆನಪಾದಾಗೆಲ್ಲ ಬರ್ತೀನಿ ನಾನು.